ಈಗೂ ಆಗ್ತಾವ. ಅದಕ್ಕೆ ಎಲ್ಲಾ ಸ್ಟೈಲ್ದು ಚಪ್ಪಲ್ ಹಾಕೊಳಂಗಿಲ್ಲ ನಾವು, ಅದಕ್ಕೆ ಸ್ನೀಕರ್ಸಿಗೆ ಫಿಕ್ಸ್ ಆಗ್ಬಿಟ್ಟವ್ರಿ. ಎಲ್ಲಾರ ಹೋಗ್ಲಿ ಸುಮ್ಮನೆ ಬೂಟ್ ಹಾಕೊಂಡು ಹೋಗೋಣ ಅಂತಂದು. ಸೊ ಹಿಂಗೆ ಪ್ರಾಬ್ಲಮ್ ಆಗ್ತಾವಲ್ಲ. ಇದೆಲ್ಲಾನು ನೋಡಿ ನಂಗೆ ಎಲ್ಲರೂ ಕೇಳ್ತಾರ್ರಿ. ಬಿಕಾಸ್ ನಮ್ಮ ಮನೆಯೊಳಗೆ ನಮ್ಮ ಅಪ್ಪಾಜಿ ಎಲ್ಲರೂ ಹೈಟ್ ಅದಾರ ಅತ್ತ. ಸೊ ನಂಗೆ ಕೇಳೋದು ಕ್ವೆಶನ್ ಏನಪ್ಪ ಅಂತಂದ್ರೆ, ನಿಮ್ಮ ಮನೆ ಒಳಗೆ ಎಲ್ಲರೂ ಹೈಟ್ ಅದಾರ, ನೀ ಯಾಕೆ ಇಷ್ಟು ಕುಳ್ ಹುಟ್ಟಿ ಅಂತಂದ್ರೆ, ಅಲ್ಲಪ್ಪ ನಾ ಯಾಕೆ ಹುಟ್ಟೇನ ಅನ್ನೋದ ಗೊತ್ತಿಲ್ಲ, ಯಾಕೆ ಇಷ್ಟು ಹುಟ್ಟಿ ಅಂದ್ರೆ ನಾ ಏನು ಹೇಳಿ. ಇಷ್ಟು ನಂದು ಜೋಕ್ಸ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಎತ್ತರಕ್ಕೆ ಬೆಳೀರಿ ಅಂತ ಹೇಳಿ ವಿಶ್ ಮಾಡೋಣ ಅಂದ್ರೆ ಇನ್ ಬೆಳೆಯಲ್ಲ ಅಲ್ವಾ? ಅವಾಗ ಕೊಡ್ಸಿದ್ದಾರೆ. ಬಟ್ ಸೂಪರ್. ಅಂದ್ರೆ ಕೆಲವೊಂದ್ಸತಿ ನಮ್ಮ ಮೈನಸ್ ಪಾಯಿಂಟ್ಸ್ ಹೆಂಗ್ ಪ್ಲಸ್ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್. ಸೀರಿಯಸ್. ಬೇರೆ ಆಡ್ಕೊಳ್ಳೋದಕ್ಕಿಂತ ನಮಗೆ ನಾವೇ ಆಡ್ಕೊಂಡ್ಬಿಡೋದು ಬೆಸ್ಟ್. ಸೂಪರ್, ಅದು ಬೆಸ್ಟ್. ಈಗ ಸ್ವಚ್ಛ ಬ್ಯಾಚುಲರ್, ಪ್ಲೀಸ್ ಕಮ್. ಥ್ಯಾಂಕ್ ಯು ಸೋ ಮಚ್. ಹೊಡ್ರಿ ಚಪ್ಪಾಳೆ ಹೊಡ್ರಿ. ಪ್ಲೀಸ್ ವೆಲ್ಕಮ್ ಸ್ವಚ್ಛ ಬ್ಯಾಚುಲರ್ ಸ್ಟೇಜ್ ಪ್ಲೀಸ್. ನೀವು ಜಸ್ಟ್ ಸೆಲ್ಫ್ ಡಿಪ್ರಿಕೇಟಿಂಗ್ ಇದ್ದ ಹೇಳ್ತೀರಲ್ರಿ. ಸೊ ನಾ ಸ್ಟಾರ್ಟ್ ಮಾಡಿದ್ದು ಹಂಗೆ. ಯಾಕಂದ್ರೆ ಈಗ ನೋಡ್ರಿ, ನಾನು ಸಿಕ್ಕಾಪಟ್ಟೆ ಫೇಮಸ್ ಇದ್ದೇನೆ. ಒಂದಿಷ್ಟು ಮಂದಿ ಇಲ್ಲ ಅನ್ಬೋದು, ನಾ ಪ್ರೂವ್ ಮಾಡ್ತೇನೆ ಆದ್ರೆ. ಯಾಕಂದ್ರೆ ನೀವು ಜಿಮ್ಗೆ ಹೋಗಿರ್ತಿರಲ್ಲ, ಜಿಮ್ಗೆ ಹೋದಾಗ ಅಲ್ಲಿ ಹೊರಗಡೆ ದೊಡ್ಡ ಹೋರ್ಡಿಂಗ್ ಇರ್ತದಲ್ಲ, ಬಿಫೋರ್ ಆಫ್ಟರ್ ಪಿಕ್ಚರ್ ಹಾಕಿರ್ತಾರೆ ನೋಡು. ಆ ಬಿಫೋರ್ ಪಿಕ್ಚರ್ ನಂದು. ನಂಗೆ ಸ್ಟ್ಯಾಂಡಪ್ ಶೋ ಕಾಲ್ ಬರಂಗಿಲ್ಲ. ಒಂದು ಹೊಸ ಜಿಮ್ ಓಪನ್ ಆಗ್ಲತ್ತರಿ, ಬನ್ನಿನ ಮೇಲೆ ಬಂದ್ಬಿಡ್ರಿ, ಇಲ್ಲಿ ಬಂದು ತೆಗ್ಯಾವ್ರಂತ ಮತ್ತೆ ಅಲ್ಲೇ ತೆಗಿಲಿಕ್ಕೆ ಹೋಗ್ಬಿಡ್ರಿ ಇಂಥ. ಅದಕ್ಕೆ ಹಿಂಗಾಗಿ ನಮ್ಮಂಥ ತೆಳ್ಳಗಿರೋರಿಗೆ ಈ ಸಮಾಜದಾಗ ಒಂಚೂರು ರೆಸ್ಪೆಕ್ಟ್ ಕೊಡಂಗಿಲ್ಲ, ಒಟ್ಟೇ ಇಲ್ಲ. ಈಗ ನಾ BMTC ಒಳಗೆ ಅಡ್ಡಾಡ್ತಿರ್ತೇನೆ, ಯಾಕಂದ್ರೆ ನಾ ಡೌನ್ ಟು ಅರ್ತ್ ಇದ್ದೇನೆ ರೀ ಭಾಳ. ಸೊ BMTC ಒಳಗೆ ಅಡ್ಡಾಡ್ತಿರ್ತೇನೆ. ನಾ ಇಷ್ಟು ಡೌನ್ ಟು ಅರ್ತ್ ಇದ್ದೇನಲ್ಲ, ನಮ್ಮ ಮನೆಯೊಳಗೆ ಅರ್ಥಿಂಗ ಮಾಡಿಸಿಲ್ಲ ನಾವು. ನಾ BMTC ಒಳಗೆ ಅಡ್ಡಾಡ್ಬೇಕಾದ್ರೆ ಸ್ಟಾಪ್ಸ್ ಬರ್ತಿರ್ತಾವೆ, ಯಾವ್ದಾರು ಹಾಸ್ಪಿಟಲ್ ಫಾರ್ ಎಕ್ಸಾಂಪಲ್. ಮಣಿಪಾಲ್ ಬಂತಂದ್ರೆ ಕೇಳ್ತಾರೆ ಕಂಡಕ್ಟರ್, ಮಣಿಪಾಲ್ ಯಾರು ಹೇಳ್ತೀರಿ ಅಂದ್ರೆ ಬಸ್ ಒಳಗೆ ಕೂತವ್ರೆಲ್ಲ ನನ್ನ ನೋಡ್ತಾರೆ. ಕಂಡಕ್ಟ್ರು ಕೇಳ್ತಾನೆ ಆಮೇಲೆ, ಸರ್ ನೀವು ಹೇಳ್ತೀರಾ ಮಣಿಪಾಲ್? ನಾ ಯಾಕೆ ಹೇಳು, ನನ್ನ ಪಾಸ್ ಅದು ಎಲ್ಲರೂ ಹೇಳ್ತೀನಿ ನಾ. ಅವಾಗ ಬಿಡಂಗಿಲ್ಲ ನಾವು ಕಂಡಕ್ಟರ್, ಸರ್ 2 ಸ್ಟಾಪ್ ಬಿಟ್ಟು ಅಪೋಲೋ ಇದೆ ಅಲ್ಲಿ ಇಳಿತೀರಾ ಅಂತ. ಸೊ ಒಟ್ಟು ತಿನ್ನಿರೋದು ಅವ್ರ ಅಂದ್ರೆ ಪೇಷಂಟ್ ಅನ್ಕೊಂಬಿಟ್ರೆ. ಹಂಗಿಲ್ರಿ, ಇವ್ರು ಹೋಲ್ ಬಿಡ್ರಿ. ನಾವು ರೂಮ್ಮೇಟ್ಸ್ ಇದ್ದೇವೆ, ನಾವು 4 ಜನ ಬ್ಯಾಚುಲರ್ಸ್, 1 BHK. ಸೊ ಒಂದು ಟಾಯ್ಲೆಟ್ ಅದ. ಬೆಳಿಗ್ಗೆ ಎಲ್ಲರಿಗೂ ಸೇಮ್ ಟೈಮ ಬರ್ತದೆ. ನಾನು ಮನುಷ್ಯನೇ ಇದ್ದೀನಿ, ನನಗೂ ಬರ್ತದೆ. ನಾ ಹೋಗ್ಬೇಕಾದ್ರೆ ನಾನು ರೂಮ್ಮೇಟ್ಸ್ ಯಾರು ಹೋಗ್ಲಿಕ್ಕೆ ಬಿಡಂಗಿಲ್ಲ. ನೀ ಏನು ಹೋಗ್ತೀವ, ನೀ ಏನು ಮಾಡ್ತೀಯ ಅಲ್ಲೇ? ಬೀಟ್ ಬಾಕ್ಸಿಂಗ್ ಮಾಡ್ತೀನಿ. ನಿಮ್ಮ ಬೀಟ್ ಬಾಕ್ಸಿಂಗ್ ಏನು ಮಾಡ್ಕೊಬೇಡ್ರಿ. ಬಟ್ ನನಗೆ ಇನ್ನೊಂದು, ಇದು ನಂದು ತೆಳಗಿರೋ ತ್ರಾಸು ಮುಗಿಯಂಗಿಲ್ಲ ರೀ. ಇನ್ನೊಂದು ಹೇಳ್ತೀನಿ ನಾನು, ನಮ್ಗೆ ಇನ್ನೊಂದು ಮೇಜರ್ ಇರೋದಂದ್ರೆ, ಈಗ ನೀವೆಲ್ಲರೂ ಹಿಲ್ ಸ್ಟೇಷನ್ಸ್ಗೆ ಅದಕ್ಕೆ ಹೋಗ್ತೀರಿ. ಹಿಲ್ ಸ್ಟೇಷನ್ಗೆ ಅದಕ್ಕೆ ಹೋಗ್ತೀರಿ, ಚೆನ್ನಾಗಿರ್ತದೆ, ಒಳ್ಳೆ ಇರುತ್ತೆ, ಮಂಜೆಲ್ಲ ಇರುತ್ತೆ, ಹಿಂಗೆಲ್ಲ ಇರುತ್ತೆ. ಬಟ್ ನಾವು ಚಸ್ಮಾ ಹಾಕೊಳ್ಳೋರು ಹಂಗಲ್ಲ. ನಾವು ಒಂದ್ಸಲ ಮಾಸ್ಕ್ ಹಾಕೊಂಡು, ಕೋವಿಡ್ ಟೈಮ್ನಾಗ ಸ್ಪೆಷಲಿ ಮಾಸ್ಕ್ ಹಾಕೊಂಡು ಜೋರ್ಸಿಗೆ ಉಸಿರಾಡಿಬಿಟ್ಟಿವಿ ಅಂದ್ರೆ ನಾವೆಲ್ಲಿ ನಿಂತಿರ್ತೀವಲ್ಲ ಅದ ಮುಳ್ಳೆಯೇನೆ ಗಿರಿನ. ಖರೆ ರೀ, ಚಸ್ಮಾ ಹಾಕೊಳ್ಳೋರ್ದು ಇಷ್ಟು ಕಷ್ಟದ ಅಂದ್ರೆ, ಈಗ ನೋಡ್ರಿ ಟೀ ಕಾಫಿ ಕುಡಿತಿರ್ತೀರಿ ನೀವು. ರೈಟ್, ಟೀ ಕುಡಿಬೇಕಾದ್ರೆ ಹಿಂಗೆ ಉಫ್ ಅಂತ ಊದ್ರೆ ಇದೆಲ್ಲ ಬೆಳಗ್ಗೆ. ಚಸ್ಮಾ ತೆಗೆದು ಊದ್ಬೇಕಂದ್ರೆ ಎಲ್ಲಿ ಊದ್ಬೇಕು ಗೊತ್ತಾಗೋಲ್ಲ ನಮ್ಗೆ. ಅಗ್ದಿ ಭಾಳ ತ್ರಾಸಾಗೋ ಚಸ್ಮಾ ಹಾಕೊಳ್ಳೋರ್ದು ಯಾವಾಗ ಅಂತಂದ್ರೆ, ನಾವು ಇದಕ್ಕೆ ಸಲೂನ್ಗೆ ಹೋದಾಗ, ಹುಡುಗ್ಯಾರ ನಂಗೆ ಗೊತ್ತಿಲ್ಲ, ಮೆನ್ ಸಲೂನ್ ಹೋದ್ರೆ ಮಾತ್ರ ಅವ್ರು ಫಸ್ಟ್ ಹೇಳೋದೇನಪ್ಪ ಅಂತಂದ್ರೆ, ಸರ್ ಚಸ್ಮಾ ತೆಗಿರಿ. ದೋಸ್ತ್ ಬ್ಯಾಡು, ಸರ್ ಚಸ್ಮಾ ತೆಗಿರಿ ಅಂತ ಕೂಡಿಸ್ಬಿಡ್ತಾರ. ಕೂಡಿದ ತಕ್ಷಣ ಅದು ಮಿರರ್ ದೂರ ಇರ್ತದ. ನಾ ಕೂತಾವ ಇವ್ಯಾರ ಅಂತೀನಿ, ಎಲ್ಲೂ ನೋಡ್ದಂಗೆ ಅದ. ಆಮೇಲೆ ಇಷ್ಟು ಕೋಡಿಗಳು ಇರ್ತಾರ ಅವ್ರು, 2 ನಿಮಿಷ ಅದಕ್ಕೆ ಇರಂಗಿಲ್ಲ, ಸರ್ ಇಷ್ಟು ಸಾಕಾ ಅಂತಾರವ್ರು. ಬಟ್ ನನಗೆ ಪ್ರಾಬ್ಲಮ್ ಏನು ಗೊತ್ತೇನ್ರಿ, ನಾ ಯಾವಾಗ ಸಲೂನ್ ಶಾಪಿಗೆ ಹೋದಾಗ ಅಲ್ಲಿ ಯಾರೊಬ್ಬ ಫ್ರೆಶರ್ ಇರ್ತಾನೆ. ಅವನು ಜಸ್ಟ್ 2-3 ತಿಂಗಳಾಗಿರ್ತಾವೆ ಜಾಯ್ನ್ ಆಗಿ, ಅವ್ನ ಕಡೆ ಯಾರು ಹೇರ್ ಕಟ್ ಮಾಡಿಸ್ಕೊತಿರಂಗಿಲ್ಲ. ಬಟ್ ಅನ್ಲೈಕ್ ಅದರ್ಸ್ ನಮ್ಮ ಭಾಳ ದೊಡ್ಡ ಗುಣ ನಮ್ಮದು. ಒಂದ್ಸಲ ಹೋಗಿದ್ದೆ, ಬಾಪ ಮಾಡಂದೆ ನಾನು. ಬಾ ಅಂದೆ, ಅವ ಕೂಡು ಸರ್ ಚಸ್ಮಾ ತೆಗಿರಿ ಅಂದ. ಚಸ್ಮಾ ತೆಗೆದೆ, ಕೂತ ತಕ್ಷಣ ಅವ ಫ್ರೆಶರ್ ಇದ್ದಾನಲ್ಲ, ಅವ ಪೂರಾ ಸ್ಕೇಲ ತೊಗೊಂಬಂದ. ನಾವು ಇಂಚ್ ಪಟ್ಟಿ ಇಟ್ಟು ಒಂದೊಂದು ತೊಗೊಂಡು ಕಟ್ ಮಾಡ್ಲಿತ್ತ ನಾವು. ಆಮೇಲೆ ಏನು ಮಾಡ್ತಾರೆ, ಮೆನ್ ಸಲೂನ್ದಾಗ ಮಾಡಿರ್ತಾರೆ, ನೋಡ್ಬೇಕಿದ್ದು ನೀವು ಮೇಡಮ್, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಮೇ ಬಿ. ಮೆನ್ ಸಲೂನ್ದಾಗ ಏನು ಮಾಡ್ತಾರೆ ಅಂದರೆ, ಇವು ಕೂದಲ ಎಲ್ಲ ಮುಂತೋತಾರೆ. ರೈಟ್, ತೊಗೊಂಡು ಇದನ್ನ ಇಲ್ಲಿ ಕಟ್ ಮಾಡ್ಕೊತ ಹೋಗ್ತಾರೆ, ಅಂದರೆ ಕರೆಕ್ಟಾಗಿ ಕೂಡ್ಲಿ ಅಂತೇಳಿ. ಸೊ ಅವ ಫ್ರೆಶರ್ ಇದಾನಲ್ಲ, ಪೂರಾ ವರ್ನಿಯರ್ ಕ್ಯಾಲಿಪರ್ ಸೀಟ್ ಕಟ್ ಮಾಡ್ಲಿತ್ತ ನಾವು. ಮಾಡ್ಕೋತ ಏನು ಮಾಡ್ಬಿಟ್ಟ ಮಗ, ಒಂಚೂರು ಹುಬ್ಬು ಕಟ್ ಮಾಡಿಬಿಟ್ಟ. ನಂದು ಹುಬ್ಬು ಕಟ್ ಮಾಡಿ ಹೆದರಿ ನನ್ನ ನೋಡ್ಲೇತನವ. ನಾನು ಇವ ಫ್ರೆಶರ್ ಇದ್ದಾನೆ ಹೆದರ್ಯಾನ ಅಂತೇಳಿ ಮಾಡೀನಿ ಅಂದೆ. ಅವ್ನು ಗೊತ್ತಾತು ನನಗೆ ಕಾಣಿಸಂಗಿಲ್ಲ ಅಂಥೇಳಿ. ಅವ ಅರ್ಜೆಂಟ್ನಾಗ ಏನೇನೋ ಮಾಡಿ ಕಳಿಸಿಬಿಟ್ಟ. ನಾ ಮನೆಗೆ ಬರ್ತೀನಿ, ನಾನು ರೂಮ್ಮೇಟ್ಸ್ ಎಲ್ಲ ನೋಡಿ ಕೇಳ್ತಾರೆ, ಒಂದು ಐಬ್ರೋ ಯಾಕೆ ಮಾಡಿಸ್ಕೊಂಬಂದಿಲ್ಲ ಅಂತ. ಅವಾಗ ಗೊತ್ತಾತು ನಂಗೆ ಫ್ರೆಶರ್ಸ್ಗೆ ಯಾಕೆ ಜಾಬ್ ಕೊಡಂಗಿಲ್ಲ ಅಂತ. ಯಾಕಂದ್ರೆ ಒಂದು ಐಬ್ರೋ ಕಟ್ ಮಾಡಿದ್ದ, ಇದನ್ನು ಕಟ್ ಮಾಡಿಬಿಡ್ಬೇಕಾಗಿತ್ತು. ನಾನು ನಮ್ಮ ಹುಡುಗಿ ಜೊತೆ 15 ದಿವ್ಸಕ್ಕೆ ಮಾಡ್ಕೊತ ಅಡ್ಡಾಡ್ತಿದ್ದೆ. ಯೂಸ್ ಆಗ್ತಿದೆ, ಅದಕ್ಕೆ ಫ್ರೆಶರ್ಸ್ಗೆ ಜಾಬ್ ಸಿಗಂಗಿಲ್ಲ.
ಬಟ್ ನಮ್ದು ಹಿಂಗೆ ಭಾಳ ತ್ರಾಸ ಹೇಳ್ತಿಲ್ಲ. ಈಗ ನಿಮ್ಮ ತಲೆಯಾಗ ಬರ್ತಿರ್ತದೆ. ನಾವು ಭಾಳ ತ್ರಾಸ ಹೇಳಿದ ಕೂಡಲೇ ಏನು ಮಾಡಿಬಿಡಿ ನೀನು ಕ್ಯಾರೆಟ್ ತಿಂದ್ಬಿಡು ಚಸ್ಮಾ ಹೋಗಿಬಿಡ್ತಾ ಅಂತದ. ನಾ ಖರೆ ಹೇಳ್ತೀನಿ, ನನಗೆ ಹಿಂಗೆ ಯಾರು ಹೇಳ್ತಾರಲ್ಲ ಇವ್ರ ನನಗೆ ಒಂದು 5 ವರ್ಷದಿಂದ ಬಂದು ಹೇಳಿದ್ರು, ನೀ ತೆಳ್ಳಗಿದಿಲ್ಲ, ಬಿಯರ್ ಕುಡ್ಲಿಕ್ಕೆ ಚಲೋ ಮಾಡಿ ದಪ್ಪ ಆಗಿಬಿಡ್ತಿ ಅಂತ. ಬಿಯರ್ ಕುಡ್ದು ಏನೂ ಆಗಲಿಲ್ಲ, ಏನೂ ಇಲ್ಲ. ಈಗ ಕುಡ್ಲಿಲ್ಲ ಅಂದ್ರೆ ಕೈ ನಡಗ್ಲಿತಾವ. ಈಗೇನು ನಡಗ್ಲತ್ತಿಲ್ಲ. ನಾವು ರಾತ್ರಿ ಮಕ್ಕೋಬೇಕಾರ ಚಸ್ಮಾ ಹಾಕೊಳ್ಳೋರು ಚಸ್ಮಾ ಹಾಕೊಂಡು ಮಕ್ಕೋಂಗಿಲ್ಲ. ಯಾಕೆ ಕನಸು ಹಂಗೆ ಕಾಣಿಸ್ತಾವ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾರಿಗೇ ಕೇಳಿ ಮನೆಯೊಳಗೆ ಯಾರಿಗೇ ಕೇಳಿ ನನ್ನ ಚಸ್ಮಾ ನೋಡಿ ಏನಂದ್ರೆ ಏನು ಹೇಳ್ತಾರೆ ಗೊತ್ತಾನ, ಹೋಗಿ ಹುಡುಕಂತಾರೆ. ಹೆಂಗೆ ಹುಡುಕ್ಲಿ ಅದ ಇಲ್ಲ. ಅದಕ್ಕೆ ನೋಡ್ರಿ ಈಗ ಚಸ್ಮಾ ಎಲ್ಲ ಹೆಂಗೆ ಮಾರ್ತಾರೆ, buy 1 get 1 ಮಾರ್ತಾರೆ. 2ನೇ ಚಸ್ಮಾ ಯಾಕಂದ್ರೆ 1ನೇದು ಹುಡುಕ್ಲಾಕ. ಯಾವ ತರ ಚಸ್ಮಾ ಹಾಕೊಂಡು ಚಸ್ಮಾ ಹುಡುಕಿದೀರಾ? ನನ್ನ ಕಡೆ ಖರೇನೆ 2 ಚಸ್ಮಾ ಅವ್ರಿ. ಕೆಲವ್ರಿಗೆ ಆಗತ್ತಲ್ಲ ಚಸ್ಮಾ ಮೇಲೆ ಹಾಕೊಂಡ್ಬಿಟ್ಟು ಹುಡ್ಕೋದು. ಭಾಳ ಸಲ ಆಗ್ಯದ್ರಿ. ಚಸ್ಮಾ ಎಲ್ಲಿ ಕೈಯ ಹಿಡ್ಕೊಂಡು ಚಸ್ಮಾ ಇಸ್ ಪಾರ್ಟ್ ಅಂದ್ರೆ ನಮ್ಮ ಬಾಡಿ ಪಾರ್ಟ್ ಇದ್ದಂಗೆ. ನಾವು ಒಂದೊಂದ್ಸಲ ಮುಖಾನೇ ತಕೊಂಡಿರ್ತೀನಿ ಚಸ್ಮಾ ಹಾಕೊಂಡು. ಹೌದೌದು, ನೀವು ಹೇಳ್ತಿರಲ್ಲ ಉಲ್ಟಾ ಆಗತ್ತೆ. ಆಕ್ಚುಲಿ ನಮಗೆ ಚಸ್ಮಾ ತೆಗೆದ್ರೆ ತೆಗ್ದೀವಿ ಅಂತ ಗೊತ್ತಾಗೇ ಬಿಡ್ತಾ. ಹೌದಾ? ಕಾಣಿಸಂಗಿಲ್ರಿ. ನಾನು ಎಷ್ಟೋ ಸಲ ಮುಖ ತಗೊಂಡೇನ್ರಿ, ಚಸ್ಮಾ ಹಾಕೊಂಡೆ ಮುಖ ತಗೊಂಡೆ. ಅಯ್ಯೋ ಅವ್ರು ಚೆಕ್ ಮಾಡಿಸ್ಬೇಕು. ಕಣ್ಣಿನ ಡಾಕ್ಟರ್ ಎಲ್ಲ ಬೇರೆ ಡಾಕ್ಟರ್ ಕಡೆ ಹೋಗ್ಬೇಕು. ವೆರಿ ನೈಸ್. ಸೂಪರ್, ಥ್ಯಾಂಕ್ ಯು. ಫೈನ್. ವಿನಾಯಕ್, ಈಗ ದಸರಾ ಟೈಮ್ ಪ್ರತಿ ಹಬ್ಬ ಬಂದಾಗಲೂ ಕೂಡ ಮಿಡಲ್ ಕ್ಲಾಸ್ ಆಚರಣೆ ಮಾಡೋದೇ ಬೇರೆ ಥರ ಇರುತ್ತೆ, ಶ್ರೀಮಂತರು ಆಚರಣೆ ಮಾಡೋದೇ ಬೇರೆ ಥರ ಇರುತ್ತೆ. ಇವಾಗಂತೂ ನಾವು ಹೇಳ್ತಿದ್ವಿ, ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ಹಬ್ಬಗಳ ಆಚರಣೆನೇ ಬೇರೆ ಥರ ಆಗ್ಬಿಟ್ಟಿದೆ. ಬಟ್ ಈ ಡಿಫ್ರೆನ್ಸ್ ಬಗ್ಗೆ ಏನಾದರೂ ಕಾಮಿಡಿ ಮಾಡಿದ್ದೀರಾ ನೀವು? ಈ ಹಬ್ಬಗಳ ಆಚರಣೆಯಲ್ಲಿ ದುಡ್ಡಿದ್ರೆ ಹೆಂಗೆ, ದುಡ್ಡಿಲ್ಲ ಅಂದ್ರೆ ಹೆಂಗೆ, ಶ್ರೀಮಂತರು ಹೆಂಗೆ, ಮಧ್ಯಮದ ವರ್ಗದವ್ರು ಹೆಂಗೆ, ಬಡವ್ರು ಹೆಂಗೆ? ಕರೆಕ್ಟ್. ಅದ್ರ ಬಗ್ಗೆ ಹಂಗೆ ಟ್ರೈ ಅಂತ ಮಾಡಿಲ್ರಿ. ಬಟ್ ಹಬ್ಬದಾಗ ಜನರಲಿ ಹಂಗೆ ಮಾಡ್ತಿರ್ತೀವಿ ಏನ್ರಿ. ಬಿಕಾಸ್ ನಾವು ಸಣ್ಣಾಗಿರ್ತಾಗ ಮಸ್ತ್ ಇತ್ತು. ನಾವು ಐ ಥಿಂಕ್ ನಿಮ್ಗೆ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಗೊತ್ತೇನ್ರಿ, ಹಬ್ಬದ ಸಣ್ಣಾಗಿರ್ತಾಗ ನಾವು ಬಂಗಾರ ಬನ್ನಿ ಮುರಿದ್ ಬರ್ತಿದ್ರು. ಆಮೇಲೆ ಎಲ್ಲಾರು ಮನೆಗೆ ಹೋಗಿ ಬಂಗಾರ ಕೊಟ್ಟು ಬರೋದು. ಬಂಗಾರದ ಎಲಿ ಇರುತ್ತಲ್ಲ, ಅದು ಬನ್ನಿ ಗಿಡ ಇರುತ್ತಲ್ಲ, ಅದ್ರದ್ದು ಎಲಿ ಏನಿಲ್ಲ, ಅದು ಎಲಿ ಬಂಗಾರ, ಅದ್ರದ್ದು ಇದಿರುತ್ತೆ ಹುಣಸೆಕಾಯಿ ತರ, ಅದು ಗಟ್ಟಿ ಬಂಗಾರ ಅದು. ಸೊ ಎಕ್ಸಾಕ್ಟ್ಲಿ ಬನ್ನಿ ಮುರಿಯೋದು ಅಂತ ಅಂತಾರೆ. ಲಾಸ್ಟ್ ಅದ್ ನಾವೇನ್ ಕೊಡ್ತೀವಲ್ಲ ಬ್ಯಾರೆಯವ್ರಿಗೆ ಹೇಳಿ ಕೊಡೋದು, ಬನ್ನಿ ತಗೊಂಡು ಬಂಗಾರದಂಗ ಬಂಗಾರ ಹಂಗೂ ಹೇಳ್ತಾರ. ಬಂಗಾರದಂಗಿ ವಿಶೇಷವಾದ ಆಚರಣೆಗಳಿದಾವೆ ನಮ್ಮ ಮಂಡ್ಯದಲ್ಲಿ. ಇನ್ನೊಂದಿದೆ, ಈ ಮನೆ ಮೇಲೆ ಕಲ್ಲು ಹೊಡೆದ್ಬಿಟ್ಟು ಬೈಸ್ಕೋಬೇಕಂತವ್ರೆ. ಇದ್ಯಾವ್ದಿದೆ? ಹೌದು, ಯಾವ್ದೋ ಒಂದು ಹಬ್ಬ. ಚಲೋದಲ್ಲ ಇದು. ಹೌದು, ಹಬ್ಬ ಅದು, ಯಾವ್ದೋ ಒಂದು ಹಬ್ಬ. ಮನೆ ಮೇಲೆ ಕಲ್ಲು ಹೊಡಿಯೋದು ಅಂಚೆ ದಡಾರ್ ಅಂತ ಚೆನ್ನಾಗಿರುತ್ತಲ್ಲ, ಯಾರು ಆಗಲ್ಲ ಅವ್ರ ಮನೆ ಬೈಸ್ಕೋಬೇಕಂತ. ಚಲೋ ಇರ್ತದ ನಾನು. ಇಲ್ಲ, ನಮ್ ಕಡೆನೂ ಐತ್ರಿ. ನಮ್ ಕಡೆ ಎಲ್ಲಾ ಹಬ್ಬದಾಗ ಫಸ್ಟ್ ಬೈಸ್ಕೊಂಡೇ ಎದ್ದೇಳೋದ್ರಿ. ನಾನು ಫಸ್ಟ್ ಒದ್ದೆ ಎಬ್ಬಿಸ್ತಾರ ನಮ್ಮ ಮನೆಗೆ. ಟೈಮ್ ಆಯ್ತು. ಇವಾಗ ನಾನಿಲ್ರಿ, ನಾನೇ ಅಪ್ಪ ಆಗಿದ್ದೀನಿ. ನಮ್ಮಪ್ಪ ಫಸ್ಟ್ ಬಂದು ಇವ್ರು ಓದಿತಾರೆ, ನನಗೆ ಓದ್ದಾರ, ನಿನಗೆ ಬಿಡ್ಬೇಕು. ನಾವು ಎಲ್ಲ ಬೈಸ್ಕೊಂಡೇ ಸ್ಟಾರ್ಟ್ ರೀ ಎಲ್ಲ ಹಬ್ಬ. ನಮ್ದು ನಮ್ಮ ಮನ್ಯಾಗ ನಾನೇ ಅರ್ಬನ್ ಕ್ಲಾಪ್ ರೀ. ನಿಮ್ಮ ಹಬ್ಬ ಆರಂಭ ಆಮೇಲೆ ಅಲ್ಲ, ಅರ್ಥ ಇಲ್ಲ ಗೊತ್ತಾಗ ಹೆಂಗ್ ಬೈತಾ ಇದ್ರು ನಿಮ್ಮ ಮನೇಲಿ? ನಿಮ್ಮ ಅವ್ನು ಎದ್ದೇಳ ಅಂತಂದ್ರೆ ಅವ್ರು ಅಂತಿದ್ರು. ನೀನು ಅವ್ನು ಎದ್ದೇಳಿ ಅಂತಂದ್ರೆ ಅವ್ರವ್ನ್ಗೆ ಅವ್ರು ಬೈಕೋತಾ ಇರ್ತಾರೆ. ಆಕ್ಚುಲಿ ಫ್ರೀಡಮ್ ಅದಲ್ಲ ಅವ್ರ ಕಡೆ. ಗಂಡ್ಮಕ್ಳಿದ್ರ ಬೈತಾರ ಅವ್ರ, ನಿನ್ನ ಅಪ್ಪನ ಅಂದ್ರೆ ಅವನೇ ಬೈಕೊಂಡಂಗ. ಹೌದು. ಆಮೇಲೆ ವರ್ಷಕ್ಕೊಂದು ಹಬ್ಬದಲ್ಲಿ ಬೈಸ್ಕೊಂಬೇಡ ಅನ್ಕೊಂಡು ಬೈತಾನೆ ಇರ್ತಾರೆ. ಹಬ್ಬದಲ್ಲೇ ಎಲ್ರು ಮನೇಲಿ ಸೇರಿದಾಗ ಏನ್ ಎಲಿಮೆಂಟ್ಸ್ ಹುಡುಕ್ತಿದ್ರಿ ನೀವು? ನಮ್ಗೆ ಈ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರ, ಗಂಡಸರು ಒಟ್ಟ ಕಷ್ಟ ಪಡಲ್ಲ, ಸೈಡ್ ನಿಂತಿರ್ತಾರಲ್ಲ ಹಬ್ಬದ ದಿನ. ಯಾಕಂದ್ರೆ ಈ ಕಡೆ ಪಾಪ ರೆಡಿನೂ ಆಗ್ಬೇಕು, ಮತ್ತೆ ಈ ಕಡೆ ಕೆಲಸಾನು ಮಾಡ್ಬೇಕು. ಇವರು ಬರ್ಮಾಡೋನು ಹಾಕೊಂಡಿರ್ತಾರ, ಕೆಲ್ಸಾನು ಮಾಡಂಗ, ಮತ್ತೆ ಇರಿಟೇಟ್ ಮಾಡಿ ಚಾ ಮಾಡಿಕೊಡು ಅಂದಾರಕ್ಕಪ್ಪ. ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರ ಅವ್ರು ಹೆಂಗಸರು. ಏನಾದ್ರು ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪಾಜಿ ಹಂಗೇನೆ, ಏನಾದ್ರು ಈಗ ಮಹಾಲಮಿ ಅಮಾವಾಸ್ಯಲ್ಲೆಲ್ಲ ಈ ತಿಂಡಿ ಗಿಂಡಿ ಬೇಯಿಸ್ತಾ ಇರ್ತಾರ್ಬೇಕಾದ್ರೆ ಟೀ ಕೊಡು ಅಂತ ಕೇಳಕ್ಕೆ ಎದರ್ಕತ್ತಾರ ನಮ್ಮ ಅಪ್ಪಾಜಿ. ಅದೆಲ್ಲ ಸಿಟ್ಟು ನಮ್ಮ ಮೇಲೆ ಎಣ್ಣೆ ಮುಂದೆ ಕೂತ್ಕೊಂಡು ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ. ಏನ್ ಟೀ ಬೇಯಿಸ್ತಾ ಇಲ್ವ ಇಲ್ಲಿ, ಹೋಗಿ ಕುಡ್ಕೊಂಬನ್ನಿ. ಶ್ವೇತಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಅನ್ನೆಸೆಸರಿ ಸ್ಟ್ರೆಸ್ ಆತ ಅಮ್ಮಂದ್ರದ್ದು. ಒಂದು ಮುಂಜಾನೆ 4 ಗಂಟೆಗೆ ಬಸ್ತಾರ, ಒಂದು ಮುಂಜಾನೆ ಪೂಜೆ ಆಗ್ಬೇಕು, ಒಂದ್ ಮುಂಜಾನೆ ಆಗುದೇ ಇಲ್ಲ, ಮತ್ತು 12ಕ್ಕೆ ಬರ್ತಾರ. ಅದ್ರ ಆಜು ಬಾಜು ಮನಿ ಜೋಡಿ ಕಾಂಪಿಟೇಷನ್ ಇರ್ತೈತಿ ಮಮ್ಮಿಗಳದ್ದು. ಯಾವ್ದ್ರ ಲಕ್ಷ್ಮಿ ಹಬ್ಬ ತಗೋರಿ, ಯಾವ್ದ್ರ ತಗೋರಿ. ಈಗ ಡಿಜಿಟಲ್ ಆಗ್ಬಿಟ್ಟವಲ್ಲ ಹಬ್ಬ, ಮೊಬೈಲ್ ನಾಗ ನೀವು ಸ್ಟೇಟಸ್ ಯಾರು ಫಸ್ಟ್ ಹಾಕ್ತಾರ ನೋಡ್ತಾರ. ಅಯ್ಯೋ ಈಕಿದಾಗ್ಲೇ ಪೂಜೆಗೆ ಅಂತ ನೋಡ್, ಎಡಿನೂ ಮಾಡಿದ್ಲಿಕ್ಕೆ, ಎಡಿ ಅಂದ್ರೆ ನೈವೇದ್ಯ, ಎಡಿನೂ ಮಾಡಿಟ್ಲ. ಸ್ವಲ್ಪ ಈ ಟೆನ್ಷನ್, ಅನ್ನೆಸೆಸರಿ ಟೆನ್ಷನ್ ಭಾಳ ತಗೋತಾರ ಮಮ್ಮಿಗಳು. ಆ ಟೆನ್ಷನ್ ನಮ್ಮ ಮೇಲೆ ಬೀಳ್ತೈತಿ. ಒಂದ್ ಮುಂಜಾನೆ ಎಬ್ಬಿಸಿ ಕುಂದ್ರಸ್ತಾರೆ, ಒಂದು ಉಪ್ಪಿಟ್ಟು ತಿನ್ನಾಕ. ಅದು ನಾರ್ಮಲ್ ಇಲ್ಲ, ಇಡ್ಲಿ ಇರ್ತಲ್ಲ, ಇಡ್ಲಿ ಉಪ್ಪಿಟ್ಟು ಮಾಡಿರ್ತಾರ.
ಮತ್ತೆ ಉಪ್ಪಿಟ್ಟು ಮಾಡಿದ್ರು. ಹೌದು ನೀ ಟ್ರೈ ಮಾಡಿ ಯಶವಂತ್ ಅದ ಮಸ್ತ್ ಅದ. ಹೌದಾ? ಇಡ್ಲಿ ಇಂಟೆನ್ಷನಲಿ ಹೆಚ್ಚಿಗೆ ಇಡ್ಲಿ ಮಾಡ್ತಾರ, ಯಾಕಂದ್ರೆ ಅದ ಉಪ್ಪಿಟ್ಟು ತಿಂದು ಬೇಜಾರಾಗಿರ್ತಲ್ಲ ರವಾ ಈ ಉಪ್ಪಿಟ್ಟು. ಸೂರ್ಯವಂಶ ಫಿಲ್ಮ್ ಅಲ್ಲಿ ಮಾಡ್ತಾರಲ್ಲ ಇವರು ರುಚಿಯಾಗಿರೋ ಉಪ್ಪಿಟ್ಟುಗಳು. ಹಾ, correct, ಇಡ್ಲಿನ ಕಲಸಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೆಸಿಪಿಗಳು. ಸಕ್ಕತ್ತಾಗಿದೆ. ಟ್ರೈ ಮಾಡಿ ಇಡ್ಲಿ ಉಪ್ಪಿಟ್ಟು ಮಸ್ತ್. ಅಲ್ಲ ಆಮೇಲೆ ದೊಡ್ಡಣ್ಣವ್ರದ್ದು ಇನ್ನೊಂದು ಕಾಮಿಡಿ ಇದೆಯಲ್ಲ, ಇವದೋಪು ಇಡ್ಲಿ ಪೂರಿ ದೋಸೆ ಇವದೋಪು ಅದನ್ನ ಕಲಿಸ್ಬೇಡ, ಅದನ್ನ ಒಂದ್ಸಲ ಟ್ರೈ ಮಾಡ್ಬೇಕು. ಇನ್ನೂ ಒಂದು ಈ ರೀಸೆಂಟ್ ಅಬ್ಸರ್ವೇಷನ್ ಆತ ಇದು ವರಮಹಾಲಕ್ಷ್ಮಿ ಅಲ್ಲ, ವರಮಹಾಲಕ್ಷ್ಮಿ ಫೇಮಸ್ ಹಬ್ಬ. ಇದು ಆಕ್ಚುಲಿ ನಮ್ ಸೈಡ್ ಇರ್ಲಿಲ್ಲ ಇದು ಕಾನ್ಸೆಪ್ಟ್ ಅದ, ಈಗ ಚಾಲು ಮಾಡ್ಯಾರ. ಯಾಕಂತಂದ್ರ ನಿಮ್ದು ವೈಭವ ತೋರ್ಸಾಕ, ಶೋ ಆಫ್ ಮಾಡಾಕ. ಅಂಡ್ ಅದ ನೀವು ಡೆಕೋರೇಷನ್ ಹಂಗೆ ಮಾಡಿರ್ತಾರ. ಅಂಡ್ ಉಡಿ ತುಂಬಸಾಕ ಹೆಣ್ಮಕ್ಳಿಗೆ 5 ಜನ ಕರಿಬೇಕ್ರಿ ಸಂಪ್ರದಾಯದ ಪ್ರಕಾರ. ಅಲ್ಲ 5 ಜನ ಕರೆದ್ರೆ ಮುಗೀತದ. 5 ಜನ ಕರಿಯಲ್ಲ, ಇಡೀ ಓಣ್ಯಾಗಿನ ಮಂದಿ ಕರಿ. ಸೀರೆ 10,000 ರೂಪಾಯಿ ಇರತ್ತೆ. ಹಾ, ತೋರಿಸ್ಬೇಕಲ್ಲ, ಬಂಗಾರ ತೋರಿಸ್ಬೇಕು, ಲಕ್ಷ್ಮಿಗೆ ಎಷ್ಟು ಬಂಗಾರ ಹಾಕ್ಯಾರ ತೋರಿಸ್ಬೇಕು. ಇದೆಲ್ಲ ತೋರ್ಸಕ್ ಕರೀತಾರೆ. ಎಷ್ಟ್ ಚಂದ ರೆಡಿ ಆಗಿ ಎಲ್ಲಿ ತಗೊಂಡಾಳ ಸೀರಿ, ಇವೆಲ್ಲ ಮಾಡಕ್ ಕರೆಸ್ತಾರ. ಕೈಂಡ್ ಆಫ್ ಅದು ಒಂಥರ ಅದು ಎಷ್ಟಿದೆ ಅಂತ ತೋರ್ಸ್ಕೊಳ್ಳೋದಕ್ಕೆ ಲೆಕ್ಕಾಚಾರ. ಯಶವಂತ್ ಅದನ್ನ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ಇನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. ಮಾತಾಡಕ್ಕೆ ಬಂದಿರೋದು ಹಬ್ಬದಿಂದ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಕಾಲ್ ಮಾಡಿರ್ತಾರೆ. ಈಗ ಅವರು ನಮ್ಮ ಮನೇಲಿ ಹಬ್ಬ ಹಿಂಗಾಗಿದೆ ಗೊತ್ತಾ ಅಂತ ಶುರು ಮಾಡ್ತಾರಲ್ಲ, ಅವಾಗ ಹೆಂಗಿರುತ್ತೆ? ಈಗ ಯಾರೋ ಒಬ್ರು ಲೇಡಿ ವಿಡಿಯೋ ಕಾಲ್ ಮಾಡಿದ್ದಾರೆ, ನಿಮ್ ಗರ್ಲ್ ಫ್ರೆಂಡ್ ಅಂತ ಇಟ್ಕೊಳ್ಳೋಣ. ಬೇಡ 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 ಗರ್ಲ್ ಫ್ರೆಂಡ್ ಏನಕ್ಕೆ ಹಂಗೆ ತೋರಿಸ್ಲಿ. ನೋಡೆ ಶ್ವೇತಾ, ನೋಡಿಲಿ ಲಕ್ಷ್ಮಿ ಕೂರ್ಸಿದೀನಿ ಆಗ್ಲೇ. ಬೆಳ್ಳಿದು ಕಣೆ ಮುಖವಾಡ, ಬೆಳ್ಳಿ ಮುಖವಾಡ. ಹೋಸಲಿ ಬರೀ ತೆಂಗಿನಕಾಯಿ ಕೂರ್ಸ್ಬಿಟ್ಟು ಮಾಡಿದ್ದೆ, ಈ ಸಲ ಎಲ್ಲ ಬೆಳ್ಳಿ ಮುಖವಾಡ ತರಿಸ್ಕೊಂಡೆ. ಆಮೇಲೆ ನೋಡೆ ಈ ಹಣ್ಣುಗಳೆಲ್ಲ ತಂದಿದ್ದೀನಿ, ಮತ್ತೆ ದುಡ್ಡು ಇಟ್ಟಿದ್ದೀನಿ ನೋಡೆ. ಕಾಣಿಸ್ತಿದ್ಯಾ? ಎಲ್ಲ 500 ರೂಪಾಯಿ ನೋಟ ಇದಾವ ನೋಡ್ರಿ. ಹೌದು 500 ರೂಪಾಯಿ ನೋಟೆ. ಇದೊಂದು ನೋಡೆ, ಇದು ಕಾಸಿನ ಸರ ಕಣೆ, ನಮ್ಮ ಅತ್ತೆ ಕೊಟ್ಟಿದ್ದು ನನಗೆ, ಹಳೇ ಕಾಸು ಕಣೆ ಇದು. ಆಮೇಲೆ ಇದು ನೋಡೆ ಲಾಂಗ್ ಚೈನ್ ಈಗ ಮಾಡಿಸ್ಕೊಂಡಿದ್ದು ನಾನು, ಲಕ್ಷ್ಮಿದು ಲಾಂಗ್ ಚೈನು 4.5 ಲಕ್ಷ ರೂಪಾಯಿ ಆಯ್ತು ಕಣೆಮ್ಮ. ಇವಾಗ ಆತರ ಬಂಗಾರನೇ ಬರೋದಿಲ್ಲ ಇವಾಗ. ಬಂಗಾರನೇ ಇಲ್ಲ ಇವಾಗ. ಹೌದು, ಅದೊಂದು ಕಂಪ್ಲೇಂಟ್. ಕಾಲ್ ಕಟ್ ಆಯ್ತಾ? ಓಕೆ. ಈಗ ಇವ್ರು ಏನ್ ಮಾತಾಡ್ತಾರೆ, ಒಂದು ರಿಯಾಕ್ಷನ್ ಬರುತ್ತೆ, ಅದು ಆ ಸ್ಟೈಲ್ ಅಲ್ಲೇ ಬರ್ಬೇಕು. ನಮ್ಮನೆ ತೋರಿಸ್ಬೇಕು. ಅಯ್ಯೋ, ನಾರ್ತ್ ಕರ್ನಾಟಕ ಆ ಸ್ಟೈಲ್ ಅಲ್ಲಿ ಬರ್ಲಿ. ನಾನು ಹೇಳಿದ್ನಲ್ಲ, ಅದಕ್ಕೆ ನಾನು reaction ತಗೊಂಡೆ ನಾನೀಗ. ಅರ್ಥ ಆಗ್ತಿದ್ಯಾ? ಅದನ್ನ ನೀವು ಯಾರೋ ಒಪ್ಸೋ ತರ ಹೇಳಿ ಅಷ್ಟೇ ಅಂತ. ಬೇಕಂತಾನೆ ವಿಡಿಯೋ ಕಾಲ್ ಮಾಡಿ ನೋಡಿ, ತೋರ್ಸಕ್ಕಂತಾನೆ ರಿವರ್ಸ್. ಓಕೆ ಓಕೆ, ನಾ ಇವ್ರದ್ದು ಆಡ್ಕೋಬೇಕೀಗ. ಆಡ್ಕೋಬೇಕು. ವಿಚ್ ಇಸ್ ವೆರಿ ಈಸಿ. ನೋಡ, ಈಕಿ ಒಂದ್ ಪೂಜೆ ಕರ್ದಾಳ. ವಿಡಿಯೋ ಕಾಲ್ ಎದಕ್ ಮಾಡ್ಬೇಕಾಗೈತೆ? ಆಕಿ ಪೂಜೆದ ಐತಿ, ಸುಮ್ ಪೂಜೆ ಮಾಡಿ ಇಡ್ಬೇಕವಾ. ಫೋನ್ ಮಾಡಿ ನಂಗೆ ತೋರ್ಸಲ್ಲ ಆಕಿ ಏನ್ ತಗೊಂಡಾಳ, ಆಕಿ ಏನ್ ಮಾಡ್ಯಾಳ ಅಂತ. ನಾ ಏನ್ ಮಾಡ್ಲಿ? ನಮ್ಮ ಮನ್ಯಾಗಿನವ್ರಿಗೆ 1 ವರ್ಷದಿಂದ ಹೇಳತ್ತೀನಿ, 1 ತೊಲಿ ಬಂಗಾರ ಸಿಕ್ಕಿಲ್ಲ ನಂಗೆ ಇನ್ನು. ಮತ್ತೀಗ ಅಕ್ಕಿದೊಂದು ಕೇಳ್ಬೇಕು ನಾನು. ಅದು ವಿಡಿಯೋ ಕಾಲ್. ನಾವು ಕೂಡಿಡತ್ತೇವೆ ನೋಡೋಣ ಕೂಡಿ ರೊಕ್ಕ. ಆಗ್ಬಾರ್ದು, ಆ ರೀತಿ ಆಗ್ಬಾರ್ದು. ಆಕ್ಚುಲಿ ಲಕ್ಷ್ಮಿ ಹಬ್ಬ ಅನ್ನೋದು ಆಡಂಬರಕ್ಕೆ ಆಗೋಗಿದೆ ಇತ್ತೀಚೆಗೆ. ಮೊದಲು ಮೋಸ್ಟ್ಲಿ ಯಾರು ಮಾಡ್ತಿರ್ಲಿಲ್ಲ. ಆಲ್ಮೋಸ್ಟ್ ಕೆಲವು ಜನ ಮಾತ್ರ ಲಕ್ಷ್ಮಿ ಕೂರಿಸ್ತಿದ್ದು. ಬಟ್ ಈಗ ಎಲ್ಲರೂ ಕೂರಿಸೋದು ಶುರು ಮಾಡಿದ್ದಾರೆ. ಸ್ಟೇಟಸ್ ಅದು ಇನ್ಸ್ಟಾ ಇದ್ರಾಗಿದ್ದಾಗ ಓಕೆ, ಫೇಸ್ಬುಕ್ ನ ಅದು ಯಾವಾಗ ವಾಟ್ಸ್ಆಪ್ ನಾಗ ಸ್ಟೇಟಸ್ ಇರ್ಲಿಕ್ಕೆ ಬಂತಲ್ಲ, ಅವಾಗ ಎಲ್ಲಿ US ನಾಗ ಕೂತ್ ಹಾಕಿದವ್ರಿಗೂ ಇದ್ನಿಟ್ಟಾರ ಇವ್ರು ಅಂತ ಇಲ್ಲಿ ಕೂತ್ ಗೊತ್ತಾಗಲ್ಲ. ಇಲ್ಲಿ ಏನ್ ಮಾಡ್ತಾರ ಗೊತ್ತೇನೆ, ಲಕ್ಷ್ಮಿ ಹಬ್ಬ ನಮ್ ಕಡೆನೂ ಬಂದದ್ ಬಿಡ್ರಿ, ಈಗ ಎಲ್ಲರೂ ಮಾಡ್ತಾರಲ್ಲ ನಮ್ ಕಡೆಗ. ನನ್ ಕೊಲ್ಲಿಗೆ ಹೇಳಿದ್ಲ ಅಕ್ಕಿ, ರಾತ್ರಿನ ತಲೆ ಸ್ನಾನ ಮಾಡಿ, ರಾತ್ರಿನ ಎಲ್ಲ ಕಟ್ಟಿ ಕ್ಲೀನ್ ಮಾಡಿ, ರಂಗೋಲಿ ಹಾಕಿ ಬೆಂಗಳೂರು ಮುಂಜಾನೆ ಟೆನ್ಷನ್ ಆಗ್ಬಾರ್ದು ಅಂತ. ಅಂದ್ರೆ ಯಾಕಂದ್ರೆ ನಂದು ಫಸ್ಟ್ ರೆಡಿ ಆಗ್ಬೇಕು, ನಂದು ಫಸ್ಟ್ ಪೂಜಾ ಆಗ್ಬೇಕು ಅನ್ನೋದು. ಎಸ್, ಕಾಂಪಿಟೇಷನ್. ಈಗ ಯಶವಂತ್ ಅದ್ರ ರಿಯಾಕ್ಷನ್ ಕೇಳೋಣ. ಅಯ್ಯೋ, ರಿಯಾಕ್ಷನ್ ಒಂದು 5 ರೀಲ್ ಕಟ್ ಮಾಡುವ ನೀವು. ಹೇಳಿ ಏನು ರಿಯಾಕ್ಷನ್? ಯಾವುದಕ್ಕೆ? ಈಗ ಇವರೆಲ್ಲ ಮಾತಾಡ್ಕೊಂಡ್ರಲ್ಲ ರಾತ್ರಿ. ಅಯ್ಯೋ, ಇಲ್ದಿರೋರೆಲ್ಲ ಹಂಗೆ ಮಾತಾಡೋದು ಬಾರೆ ಅಮ್ಮ. ಇವ್ರವ್ರು ನೋಡ್ಕೊಂಡು ಹೊಟ್ಟೆ ಹೊರ್ಕೊಳ್ಳೋದೇ ಅಲ್ವಾ ಅವ್ರ ಕೆಲಸ. ಇನ್ನೇನು, ಅವ್ಳ ಕಾಲದಿಂದನೂ ಮಾಡ್ಲಿಲ್ಲ, ಇದ್ ಮಾಡ್ಲಿಲ್ಲ, ಇರೋರು ನೋಡ್ಕೊಂಡು ಹೊಟ್ಟೆ ಹೊರ್ಕೊಳ್ಳೋದೇ ಕೆಲಸ ಅವ್ರಿಗೆ ಹೊಟ್ಟೆ ಹೊರಿ ಕಣೆಯಮ್ಮ. ಮೊದ್ಲಿಂದನೂ ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಆಗಲ್ಲ. ಮೊದ್ಲಿಂದನೂ ಅಷ್ಟೇ. ಅಯ್ಯೋ, ಅವ್ರವ್ ಸರಿ ಇದ್ರಲ್ವಪ್ಪ, ಅವ್ಳು ಸರಿ ಇರೋದು. ಅವ್ರಮ್ಮನು ಹಿಂಗೆ ಆಡ್ತಿದ್ಲು, ನಮ್ಮಮ್ಮಂಗೂ ಅವ್ರಮ್ಮಂಗೂ ಆಗಲ್ವಂತೆ. ನಮ್ಮನೆಯವ್ರಿಗೂ ಆಗೋದು. ಈಗ್ಲೂ ನೋಡು, ಅದಕ್ಕೆ ಕರೆದಿಲ್ಲ ನಾನು ಲಕ್ಷ್ಮೀ ಪೂಜೆ ಕರೆದಿಲ್ಲ. ಅವಳು ನನ್ ಕರೀದಿಲ್ಲ, ನಾನು ಅವಳು ಕರೀದಿಲ್ಲ. ಬೇಡ, ಅವಳ ಮನೆ ಲಕ್ಷ್ಮಿ ಅವಳಿಗೆ, ನಮ್ಮ ಮನೆ ಲಕ್ಷ್ಮಿ ನಮಗೆ. ಅಂಡ್ ಉಡಿ ತುಂಬ ಕರೀತಾರಲ್ಲ ಹೆಣ್ಮಕ್ಳಿಗೆ, ಒಂದು 4 ವೆರೈಟಿ ಆಫ್ ಗಿಫ್ಟ್ಸ್ ಮಾಡಿರ್ತಾರೆ. ಏನಾರ ರಿಟರ್ನ್ ಗಿಫ್ಟ್ ಕೊಡಂಗಿದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಬ್ಲೌಸ್ ಪೀಸ್. ಕಡಿಮೆ ರೊಕ್ಕದ ಒಬ್ರಿಗೆ, ಸ್ವಲ್ಪ ಅದಕ್ಕಿಂತ ಜಾಸ್ತಿ ರೊಕ್ಕದ ಇನ್ನೊಬ್ರಿಗೆ ಡಿವೈಡ್ ಮಾಡ್ತಾರ್ರಿ. ಆಮೇಲೆ ಇನ್ನೊಂದು ಗೊತ್ತಾ, ಅಲ್ಲಿ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರಲ್ಲ, ಬ್ಲೌಸ್ ಪೀಸು ಮತ್ತೆ ಇದೆಲ್ಲ ಏನಾರು ಶಾರ್ಟೇಜ್ ಆಯ್ತು ಅಂತಂದ್ರೆ ಅದನ್ನೇ ಕಳಿಸ್ಬಿಡೋದು ಬೇರೆಯವ್ರ ಮನೆಗೆ. ಒಂದು 5 ತಂದ್ರೆ ಸಾಕು, ರೊಟೇಷನ್ ಮಾಡ್ಬೋದು. ಅಷ್ಟೇ ಒಂದು 5 ತಂದ್ರೆ ಸಾಕು, ರೊಟೇಷನ್. ಇವ್ರ ಮನೆಯಿಂದ ಅವ್ರಿಗೆ
ಕೊಡು ಮುಂದೊಂದು ವಿಚಾರ